ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನೀವು ನನಗೆ ತಿಳಿಸಿ, ಒಬ್ಬ ಯೂಟ್ಯೂಬರ್ ಅಥವಾ ಒಬ್ಬ ಒಂದು ಟೆಕ್ ಬ್ರ್ಯಾಂಡ್ ಆಗಿ ನನ್ನ ಕೆಲಸ ಏನಾಗಿರಬೇಕು ಒಂದು ರೀತಿಯಲ್ಲಿ. ಸೊ ನಿಮ್ಮ ಗೊಂದಲ ಅಥವಾ ನಿಮ್ಮ ಕನ್ಫ್ಯೂಷನ್ಗಳು, ಅದರಲ್ಲೂ ಯಾವುದೇ ರೀತಿಯ ಒಂದು ಮೊಬೈಲ್ ಫೋನ್ಗಳನ್ನ ನೀವು ಖರೀದಿಸ್ಕೊಬೇಕು ಅಂತ ಇಷ್ಟಪಡ್ತಾ ಇದ್ದರೆ, ಸೊ ಆ ಒಂದು ಕನ್ಫ್ಯೂಷನ್ನ ದೂರ ಮಾಡೋದಾಗಿರುತ್ತೆ. ಸೊ ಪ್ರತಿ 3-4 ತಿಂಗಳಲ್ಲಿ ಸ್ನೇಹಿತರೆ ಹೊಸ ವೀಡಿಯೋಗಳನ್ನ ನಾವು ಮಾಡ್ತಾ ಇರ್ತೀವಿ. ಅಂದರೆ ಈಗ ಬೆಸ್ಟ್ ಸ್ಮಾರ್ಟ್ಫೋನ್ ಅಂಡರ್ 10,000 ಆಗಿರ್ಬೋದು, ಬೆಸ್ಟ್ ಸ್ಮಾರ್ಟ್ಫೋನ್ ಅಂಡರ್ 15,000, ಬೆಸ್ಟ್ ಸ್ಮಾರ್ಟ್ಫೋನ್ ಅಂಡರ್ 20,000 ಅನ್ನುವಂತಹ ಒಂದು ಬ್ರ್ಯಾಂಡ್ಗಳ ಒಂದು ವೀಡಿಯೋಗಳನ್ನ ನಾವು ಮಾಡ್ತಾ ಇರ್ತೀವಿ. ಸೊ ಭಾರತದಲ್ಲಿ ಸ್ನೇಹಿತರೆ ಅಧಿಕವಾಗಿ ಅಂದರೆ ಹೆಚ್ಚಾಗಿ 10,000-20,000 ರೂಪಾಯಿ ಒಳಗಡೆ ಫೋನ್ಗಳನ್ನ ಖರೀದಿಸುವವರ ಸಂಖ್ಯೆ ಅತ್ಯುತ್ತಮವಾಗಿ ಅದ್ದೂರಿಯಾಗಿ ಹೆಚ್ಚಾಗಿದೆ. ಸೊ ಅದಲ್ಲದೆ ಈ ಒಂದು ಬ್ರ್ಯಾಕೆಟ್ ರೇಂಜಲ್ಲಿ ಸ್ನೇಹಿತರೆ ಬಳಕೆದಾರರು ಪಡೆಯುವಂತಹ ಯಾವುದೇ ಒಂದು ಸ್ಮಾರ್ಟ್ಫೋನ್ಗಳಲ್ಲಿ ಅದ್ದೂರಿಯಾದಂಥ ಫೀಚರ್ಗಳನ್ನ ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಂಡು ಆ ಒಂದು ಸ್ಮಾರ್ಟ್ಫೋನ್ನ ಖರೀದಿಸ್ತಾರೆ. ಆದರೆ ಪ್ರತಿ ತಿಂಗಳು ಒಂದಲ್ಲ ಒಂದು ಕಂಪನಿ ಒಂದಕ್ಕಿಂತ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ಗಳನ್ನ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸ್ತಾ ಇದೆ. ಸೊ ಈ ಮೂಲಕ ಈ ನಮ್ಮ ಲಿಸ್ಟ್ ಸಹ ಸ್ನೇಹಿತರೆ ತಿಂಗಳದ ಅಂದರೆ 1-2 ತಿಂಗಳಿಗೆ ಅಥವಾ 3 ತಿಂಗಳಲ್ಲಿ ಒಂದು ಸತಿ ನಾವು ಯಾವ ಒಂದು ವಿಡಿಯೋ ಮಾಡ್ತೀವೋ, ಸೊ ಆ ಒಂದು ವಿಡಿಯೋಗಳಲ್ಲಿ ಈ ಒಂದು ಲಿಸ್ಟಲ್ಲಿರುವಂತಹ ಒಂದು ಫೋನ್ಗಳ ಪಟ್ಟಿ ಬದಲಾಯ್ತಾನೆ ಇರುತ್ತೆ. ಸೊ ಈ ಮೂಲಕ ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ಅಂಡರ್ 15,000 ಹಾಟ್ ಪ್ರೈಸ್ ರೇಂಜಲ್ಲಿ ಬರುವ ಅದ್ದೂರಿಯ ಫೋನ್ಗಳ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಈ ಒಂದು ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನೀವಿನ್ನೂ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಪಟ್ಟಿಯಲ್ಲಿ ಎಲ್ಲಕ್ಕೂ ಮುಂಚೆ ಸ್ನೇಹಿತರೆ 5ನೇ ಸ್ಥಾನದಲ್ಲಿರುವ ಫೋನ್ ಬಗ್ಗೆ ನಾನು ಹೇಳ್ತೀನಿ, ಕೊನೆಯದಲ್ಲಿ ಸ್ನೇಹಿತರೆ ಮೊದಲ ಸ್ಥಾನದಲ್ಲಿ ಬರುವಂಥ ಒಂದು ಫೋನ್ ಬಗ್ಗೆ ಹೇಳ್ತೀನಿ. ಸೊ ಆದ್ದರಿಂದ ಈ ಒಂದು ವಿಡಿಯೋನ ನೀವು ಕೊನೆಯವರೆಗೂ ನೋಡ್ತಾ ಇರಿ. ಇದರ 5ನೇ ಸ್ಥಾನದಲ್ಲಿ ಬರುತ್ತೆ ಸ್ನೇಹಿತರೆ ಹಾನರ್ ಕಂಪನಿಯ ಹಾನರ್ 20i. ಸೊ ಯಾಕಪ್ಪ ಈ ಒಂದು ಸ್ಮಾರ್ಟ್ಫೋನ್ ಬರ್ತಾ ಇದೆ ಅಂತಂದರೆ, ಈ ಒಂದು ಸ್ಮಾರ್ಟ್ಫೋನ್ ಈಗ ಹಾನರ್ ಫೋನ್ಗಳನ್ನು ಖರೀದಿಸಲು ಯಾವುದೇ ರೀತಿಯ ಒಂದು ತೊಂದರೆಗಳಿಲ್ಲ. ಏಕೆಂದರೆ ಎಲ್ಲ ರೀತಿಯ ಒಂದು ಅಪ್ಡೇಟ್ಗಳು ಲಭ್ಯವಾಗಲಿವೆ. ಆದ್ದರಿಂದ ನಮ್ಮ ಈ ಪಟ್ಟಿಯಲ್ಲಿ ಇದನ್ನು ಸೇರಿಸಲಾಗಿದೆ. ಇದಲ್ಲದೆ 3-4 ಅಂಶಗಳು ಈ ಒಂದು ಸ್ಮಾರ್ಟ್ಫೋನಲ್ಲಿ ಅದ್ದೂರಿಯಾಗಿ ನೀಡಲಾಗಿದೆ. ಒಂದು ಯಾವುದಪ್ಪ ಅಂತಂದರೆ ಇದರಲ್ಲಿರುವಂತಹ ಒಂದು ಟ್ರಿಪಲ್ ಕ್ಯಾಮ್ರಾ ಆಗಿರ್ಬೋದು, ಇದರಲ್ಲಿರುವಂತಹ ಒಂದು ವೈಡ್ ಆ್ಯಂಗಲ್ ಲೆನ್ಸ್. ಈ ಒಂದು ಟ್ರಿಪಲ್ ಕ್ಯಾಮ್ರಾದಲ್ಲಿ ನಿಮಗೆ ವೈಡ್ ಆ್ಯಂಗಲ್ ಲೆನ್ಸ್ ಸಹ ನೀಡಲಾಗ್ತಾ ಇದೆ. ಸೊ ಇದಕ್ಕೋಸ್ಕರ ಸ್ನೇಹಿತರೆ ಕಂಪ್ನಿ ಈ ಒಂದು ಫೀಚರ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿರುವ ಕಾರಣದಿಂದಾಗಿ ನಿಜಕ್ಕೂ ಧನ್ಯವಾದ ಹೇಳಲೇಬೇಕು. ಅಲ್ಲದೆ ಇದರಲ್ಲಿ ಸ್ನೇಹಿತರೆ ನಿಮಗೆ 32 ಅಥವಾ 64 GB ಸ್ಟೋರೇಜ್ ಸಿಗಲ್ಲ. ಇದು ನೀವು ನೇರವಾಗಿ 128 GB ಒಂದು ಸ್ಟೋರೇಜ್ನ ಈ ಒಂದು ಕಂಪನಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀಡ್ತಾ ಇದೆ. ಸೊ ಇದ್ರ ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ 3400 mAh ಒಂದು ಬ್ಯಾಟ್ರಿ ಸಹ ನೀಡ್ತಾ ಇದೆ. ಜೊತೆಗೆ ಇದರ ಒಂದು ಪ್ರೊಸೆಸರ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ ಹೈ ಸಿಲಿಕಾನ್ ಕಿರಣ್ 710 ಈ ಒಂದು ಪ್ರೊಸೆಸರ್ ನೀಡಿದೆ. ಸೊ ಇದ್ರ ಬಗ್ಗೆ ಸಹ ನಾವು ಪರವಾಗಿಲ್ಲ ಅನ್ಕೋಬೋದು ಅಷ್ಟೇ. ಸೊ ಅದಲ್ಲದೆ ಇದು 5ನೇ ಸ್ಥಾನದಲ್ಲಿ ಮುಖ್ಯವಾಗಿ ಯಾಕಪ್ಪ ಬರ್ತಾ ಇದೆ ಅಂತಂದರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀಡಿರುವಂತಹ ಒಂದು ಸ್ಟೋರೇಜ್ ಕೆಪಾಸಿಟಿ ಆಗಿರ್ಬೋದು, ಜೊತೆಗೆ ಇದರಲ್ಲಿ ನೀಡಿರುವಂತಹ ಒಂದು ಟ್ರಿಪಲ್ ಕ್ಯಾಮ್ರಾ. ಅದಲ್ಲದೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನೀವು ಸೆಲ್ಫಿ ಮತ್ತು ವಿಡಿಯೋ ಕಾಲ್ಗಳಿಗಾಗಿ 32 ಮೆಗಾ ಪಿಕ್ಸೆಲ್ನ ನೀಡಲಾಗ್ತಾ ಇದೆ. ಅದಲ್ಲದೆ ಈ ಒಂದು ಸ್ಮಾರ್ಟ್ಫೋನಿನ ಬೆಲೆ ಸಹ ಸ್ನೇಹಿತರೆ ತುಂಬ ಕಮ್ಮಿ. ಅಂದರೆ ನೀವು ಇದನ್ನು ಫ್ಲಿಪ್ಕಾರ್ಟಲ್ಲಿ ಕೇವಲ 12,999 ರೂಪಾಯಿಗೆ ನೀವು ಪಡ್ಕೊಬಹುದು. 4ನೇ ಸ್ಥಾನಕ್ಕೆ ಬರುತ್ತೆ ಸ್ನೇಹಿತರೆ ರೆಡ್ಮಿ ನೋಟ್ 7S. ಇದು ಯಾಕಪ್ಪ ಬರುತ್ತೆ ಈ ಒಂದು ರೇಂಜ್ಗೆ ಅಂದರೆ ಈ ಒಂದು 4ನೇ ಸ್ಥಾನಕ್ಕೆ ಅಂತಂದರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ 6.3 ಇಂಚಿನ ಫುಲ್ HD+ ಡಿಸ್ಪ್ಲೇ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಇದರ ಹಿಂಭಾಗ ಮತ್ತು ಮುಂಭಾಗ ಎರಡೂ ಕಡೆಗಳಲ್ಲೂ ನಿಮಗೆ ಪ್ರೊಟೆಕ್ಷನ್ಗೋಸ್ಕರ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5 ನೀಡಿದೆ ಕಂಪನಿ. ಇದಲ್ಲದೆ ಇದರ ಹಿಂಭಾಗದಲ್ಲಿ ಸ್ನೇಹಿತರೆ 48 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ನಿಮಗೆ ಡ್ವೆಲ್ ರೇರ್ ಅಂದರೆ ಇದರಲ್ಲಿ ನಿಮಗೆ AI ಡ್ವೆಲ್ ರೇರ್ ಕ್ಯಾಮ್ರಾ ಸೆಟಪ್ನ ಸಹ ಕಂಪನಿ ನೀಡಿದೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 660 ಚಿಪ್ಸೆಟ್ ಸಹ ನೀಡಿದೆ. ಅಂದರೆ ಇದು ಒಂದು 660 ಚಿಪ್ಸೆಟ್ ಜೊತೆಗೆ ಈ ಒಂದು ಪ್ರೊಸೆಸ್ ರನ್ ಆಗುತ್ತೆ. ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ USB Type-C ಪೋರ್ಟ್ ನೀಡಲಾಗಿದ್ದು 4000 mAh ಬ್ಯಾಟ್ರಿಯನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀಡಲಾಗ್ತಿದೆ. ಸೊ ಓವರ್ ಆಲ್ ನೋಡಬೇಕಂದ್ರೆ ಸ್ನೇಹಿತರೆ ಇದೊಂದು ಡೀಸೆಂಟ್ ಪ್ರೈಸ್ ರೇಂಜಲ್ಲಿ ಬರುವಂತಹ ಬೆಲೆಯೂ ಸಹ ದೂರಿಯಾಗಿ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಅಂದರೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಕೇವಲ 9,999 ರೂಪಾಯಿಗೆ ಸದ್ಯಕ್ಕೆ ನಿಮಗೆ ಲಭ್ಯವಾಗ್ತಾ ಇದೆ. ನೀವು ಇದನ್ನು ಖರೀದಿಸ್ಕೊಬೋದು. 10,000 ರೂಪಾಯಿ ಒಳಗಡೆ 48 ಮೆಗಾ ಪಿಕ್ಸೆಲ್ ಅಂದರೆ ಸ್ನೇಹಿತರೆ ಖರೀದಿಸ್ಕೊಬೋದು ಅಲ್ವಾ? ಸೊ ನೀವೇನಂತೀರಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಇದ್ರ ಬಗ್ಗೆ. ಸೊ ಇದಾದ ನಂತರ ಸ್ನೇಹಿತರೆ ನಿಮಗೆ 3ನೇ ಸ್ಥಾನಕ್ಕೆ ಬರುತ್ತೆ ಸ್ನೇಹಿತರೆ ರೆಡ್ಮಿ ನೋಟ್ ಸರಣಿಯ ದೊಡ್ಡಣ್ಣ ಅಂತಂದರೆ ರೆಡ್ಮಿ ನೋಟ್ 7 Pro. ಸೊ ಯಾಕಪ್ಪ ಇದು ಅಂತಂದರೆ ಸ್ನೇಹಿತರೆ ಇದು 3ನೇ ಸ್ಥಾನದಲ್ಲಿ ಬರುವ ಒಂದು ಮುಖ್ಯ ಕಾರಣ ಅಂತಂದರೆ ಸ್ನೇಹಿತರೆ ಇದರಲ್ಲಿ ಫ್ಲಾಗ್ಶಿಪ್ ಲೆವೆಲಲ್ಲಿ ನೀಡಿರುವಂತಹ ಒಂದು ಸೆನ್ಸರ್ಗಳನ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀಡಿದೆ. ಅಂದರೆ ಇದರಲ್ಲಿ ನಿಮಗೆ ಸೋನಿ IMX586 48 ಪ್ಲಸ್ 5 ಮೆಗಾ ಪಿಕ್ಸೆಲ್ AI ಡ್ವೆಲ್ ಕ್ಯಾಮ್ರಾ ಸೆಟಪ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್
ಸ್ಮಾರ್ಟ್ಫೋನ್ನ ಬಿಲ್ಡ್ ಮಾಡಿದೆ ಕಂಪನಿ. ಅದಲ್ಲದೆ ಇದರ ಒಂದು ಹಿಂಭಾಗ ಮತ್ತು ಮುಂಭಾಗದಲ್ಲಿ ಎರಡೂ ಕಡೆಗಳಲ್ಲೂ ಪ್ರೊಟೆಕ್ಷನ್ಗೋಸ್ಕರ ನಿಮಗೆ ಕಾರ್ನಿಂಗ್ ಗೋರಿಲ್ಲಾ ವರ್ಷನ್ 5 ಗ್ಲಾಸ್ ಫಿನಿಶಿಂಗ್ ಜೊತೆ ಕೊಡ್ತಾ ಇದೆ. ಅದಲ್ಲದೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಅಪ್ಡೇಟೆಡ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 675 ಚಿಪ್ಸೆಟ್ ಜೊತೆಗೆ, ಅಂದರೆ ಇದು 675 ಆಕ್ಟೋಕೋರ್ ಪ್ರೊಸೆಸರ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಅಂದರೆ ಅವಾಗ ಗೇಮ್ ಆಡುವ ಗೇಮರ್ಗಳಿಗಂತೂ ಈ ಒಂದು ಸ್ಮಾರ್ಟ್ಫೋನ್ ಪರ್ಫೆಕ್ಟ್ ಸ್ಮಾರ್ಟ್ಫೋನ್ ಆಗಿರುತ್ತೆ. ಇದಲ್ಲದೆ ಈ ಒಂದು ಸ್ಮಾರ್ಟ್ಫೋನ್ ಬೆಲೆ ಸಹ ಸ್ನೇಹಿತರೆ ತುಂಬ ಕಮ್ಮಿ, ಯಾಕಂದರೆ ಇಲ್ಲಿ ನೀಡಿರುವಂತಹ ಒಂದು ಫ್ಲ್ಯಾಗ್ಶಿಪ್ ಫೀಚರ್ಗಳ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಅಂದರೆ ಇದು ನಿಮಗೆ ಕೇವಲ 13,999 ರೂಪಾಯಿಗೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗ್ತಾ ಇದೆ. ನೀವು ಇದನ್ನು ಸಹ ಅಲ್ಲಿಂದ ತಗೊಬೋದು. ಸೊ ಈ ಬೆಲೆಯ ವಿಭಾಗದಲ್ಲಿ ಟ್ರೂ ಬೆಸ್ಟ್ ಪ್ಯಾಕೇಜ್ ಫೋನ್ ಈ ಒಂದು ಸ್ಮಾರ್ಟ್ಫೋನ್ ರೆಡ್ಮಿ ಆಗಿರುತ್ತೆ. ಸೊ ಅದು ಬಿಟ್ಟು ರೆಡ್ಮಿ ಕಂಪ್ನಿಯ ಈ ಒಂದು ರೆಡ್ಮಿ ನೋಟ್ 7 ಪ್ರೋ ಈ ಒಂದು ಬಜೆಟಲ್ಲಿ ಬರುವಂತಹ ಒಂದು 15,000 ರೂಪಾಯಿ ಒಳಗಡೆ ಬರುವಂತಹ ಒಂದು ಬಜೆಟ್ ಒಂದು ರೇಂಜಲ್ಲಿ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಆರಾಮಾಗಿ ಖರೀದಿಸ್ಕೊಳ್ಬೋದು. ಅದಲ್ಲದೆ ಇದ್ರ ಜೊತೆಗೆ ಇನ್ನೂ ಅಧಿಕವಾದಂತಹ ಫೀಚರ್ಗಳನ್ನ ಸಹ ಕಂಪ್ನಿ ಈ ಒಂದು ಪ್ಯಾಕೇಜ್ ಒಳಗಡೆ ಕೊಡ್ತಾ ಇದೆ. ಅಂದರೆ ಈ ಒಂದು ಸ್ಮಾರ್ಟ್ಫೋನ್ ಒಳಗಡೆ ನಿಮಗೆ ಸಿಗ್ತಾ ಇದೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೋಡ್ತಿರುವ ಎಲ್ಲ ಫೋನ್ಗಳ ಲಿಂಕ್ ವಿಡಿಯೋವಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಕೊಟ್ಟಿದ್ದೇನೆ. ಇಷ್ಟವಾದರೆ ಕ್ಲಿಕ್ ಮಾಡಿ ನೀವು ಖರೀದಿಸ್ಕೊಬೋದು. ಅಂದರೆ 15,000 ರೂಪಾಯಿ ಒಳಗಡೆ ಬರುವ ಈ ಫೋನ್ಗಳ ಲಿಸ್ಟ್ ಸರಿನಾ ಇಲ್ವಾ ಅನ್ನೋದನ್ನ ನೀವು ತಪ್ಪದೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ಎರಡನೇ ಸ್ಥಾನಕ್ಕೆ ಬರುತ್ತೆ ಸ್ನೇಹಿತರೆ ರಿಯಲ್ಮಿ 3 ಪ್ರೋ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಎರಡನೇ ಸ್ಥಾನಕ್ಕೆ ಇದು ಯಾಕಪ್ಪ ಬರುತ್ತೆ ಅಂತಂದರೆ, ಇದರಲ್ಲಿ ಸ್ನೇಹಿತರೆ ಟೈಪ್ ಸಿ, ಅಂದರೆ ಇದರಲ್ಲಿ ಬರುವಂತಹ ಒಂದು USB ಟೈಪ್ ಸಿ ಪೋರ್ಟ್ ನೀಡಿಲ್ಲವಾದರೂ ಸ್ನೇಹಿತರೆ ಇದರಲ್ಲಿ ನಿಮಗೆ ವೋಕ್ 3.0 ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡ್ತದೆ. ಅದಲ್ಲದೆ ದಿನವಿಡೀ ನೀವು ಫೋನ್ ಜೊತೆಗೆ ಟೈಮ್ ಪಾಸ್ ಮಾಡೋಕ್ಕಂತಲೇ ಇದರಲ್ಲಿ ನಿಮಗೆ 4045 mAh ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀಡಲಾಗಿದೆ. ಅದಷ್ಟೇ ಅಲ್ಲದೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಈಗಷ್ಟೇ ಅಪ್ಡೇಟ್ ಆಗಿರುವಂತಹ ಹೊಸ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 710 ಚಿಪ್ಸೆಟ್ನ ನಿಮಗೆ 2.2 GHz ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಮಾಡುತ್ತೆ. ಅಂತಂದರೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಪ್ರೊಸೆಸರ್ ಅಂತೂ ತುಂಬ ಅದ್ದೂರಿಯಾಗಿದೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸೆಲ್ಫಿ ಮತ್ತು ವಿಡಿಯೋ ಕರೆಗಳಿಗೋಸ್ಕರ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಅದ್ದೂರಿಯಾಗಿ 25 ಮೆಗಾ ಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀಡಿದೆ. ಅದು ಬಿಟ್ಟು ಈ ಒಂದು ಫೋನಿನ ಹಿಂಭಾಗದ ಬಗ್ಗೆ ಹೇಳಬೇಕಂದ್ರೆ, ಇದರ ಒಂದು ಬ್ಯಾಕ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ನಿಮಗೆ 16+5 ಮೆಗಾ ಪಿಕ್ಸೆಲ್ನ ಇದರಲ್ಲಿ ನಿಮಗೆ ಬ್ಯಾಕ್, ಅಂದರೆ ಇದರ ಒಂದು ಹಿಂಭಾಗದ ಒಂದು ಕ್ಯಾಮ್ರಾನ ನೀಡಲಾಗ್ತಾ ಇದೆ. ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೂ ಸಹ ಸ್ನೇಹಿತರೆ ಇದರಲ್ಲಿ ನಿಮಗೆ 4045 mAh ಬ್ಯಾಟ್ರಿನ ಈಗಾಗಲೇ ಹೇಳಿರುವಂತೆ ನೀಡಿದೆ. ಅದಷ್ಟೇ ಅಲ್ಲದೆ ಈ ಒಂದು ಸ್ಮಾರ್ಟ್ಫೋನ್ನ ಕಂಪನಿ ಏನು ಬಿಲ್ಡ್ ಮಾಡಿದೆ, ಯಾವ ರೀತಿ ಒಂದು ಡಿಸೈನ್ ಮಾಡಿದೆ, ನಿಜಕ್ಕೂ ಅದ್ದೂರಿಯಾಗಿ ತುಂಬ ಆಕರ್ಷಣೀಯವಾಗಿ ಈ ಒಂದು ಸ್ಮಾರ್ಟ್ಫೋನ್ ಹೊರಹೊಮ್ಮಿದೆ. ಅದಲ್ಲದೆ ಈಗ ಒಂದು ಕಾರಣಕ್ಕೋಸ್ಕರನೇ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಈ ಒಂದು ಪಟ್ಟಿಯ 2ನೇ ಸ್ಥಾನಕ್ಕೆ ಬರಲೇಬೇಕಾಗುತ್ತೆ. ಏಕೆಂದರೆ ಇವೆಲ್ಲ ಸ್ನೇಹಿತರೆ ಹೊಂದಿರುವ ಒಂದು ಬೆಸ್ಟ್ ಪ್ಯಾಕೇಜ್ ಫೋನ್. ಇದು ನಿಮಗೆ ಕೇವಲ 12,999 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಇದರ ಮೊದಲ ಸ್ಥಾನಕ್ಕೆ ಬರುತ್ತೆ ಸ್ನೇಹಿತರೆ. ನಾನು ಕೇವಲ ಗಾಳಿ ಮಾತು ಅಥವಾ ಬೇಕಾಬಿಟ್ಟು ಹೇಳ್ತಾ ಇಲ್ಲ ಸ್ನೇಹಿತರೆ, ಯಾಕಂದರೆ ಈ ಒಂದು ಪಟ್ಟಿಯಲ್ಲಿರುವ ಎಲ್ಲ ಒಂದು ಫೋನ್ಗಳ ಒಂದು ಅನ್ಬಾಕ್ಸಿಂಗ್ ಆಗಿರ್ಬೋದು ಅಥವಾ ಈ ಒಂದು ಫೋನ್ಗಳ ಒಂದು ಫಸ್ಟ್ ಇಂಪ್ರೆಷನ್ಗಳನ್ನ ಆಗಿರ್ಬೋದು ನಾವು ಈಗಾಗಲೇ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ. ಸೊ ನೀವು ಅದನ್ನು ಅಲ್ಲಿಂದ ಚೆಕ್ ಮಾಡಿ ನೋಡ್ಬೋದು. ಅದಾದಮೇಲೆ ಈ ಒಂದು ಪಟ್ಟಿಯಲ್ಲಿರುವ 5 ಬೆಸ್ಟ್ ಫೋನ್ಗಳನ್ನ ನಾವು ಈಗಾಗಲೇ ಟೆಸ್ಟಿಂಗ್ ಕೂಡ ಮಾಡಿದ್ದೀವಿ. ಹಲವಾರು ರೀತಿಯ ಗೇಮಿಂಗ್ ಆಗಿರ್ಬೋದು, ಈ ಥರ ಒಂದು ಡಿಸ್ಪ್ಲೇ ಆಗಿರ್ಬೋದು, ಇದರ ಒಂದು ಫೋಟೋ ಆಗಿರ್ಬೋದು, ಇದರ ಒಂದು ಕ್ಯಾಮ್ರಾಸ್ ಒಂದು ಟೆಸ್ಟಿಂಗ್ ಆಗಿರ್ಬೋದು, ಇದೆಲ್ಲವನ್ನು ಒಂದು ರೀತಿಯಲ್ಲಿ ಗಮನದಲ್ಲಿಟ್ಟುಕೊಂಡು ಈ ಒಂದು ಪಟ್ಟಿಯಲ್ಲಿ ಅಂದರೆ 15,000 ರೂಪಾಯಿಗಳ ನೀವು ಖರೀದಿಸಬಹುದಾದಂತಹ ಅದ್ದೂರಿಯ ಸ್ಮಾರ್ಟ್ಫೋನ್ಗಳನ್ನ ಈ ಒಂದು ಪಟ್ಟಿಯಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾದರೆ ಈ ಒಂದು ಪಟ್ಟಿಯ ಮೊದಲ ಸ್ಥಾನದಲ್ಲಿ ಬರುವ ಫೋನ್ ಯಾವುದಪ್ಪ ಅಂತಂದರೆ, ಅಂದರೆ ಆ ಒಂದು ಫೋನಲ್ಲಿ ಎಲ್ಲ ಅಂಶಗಳು ಉತ್ತಮ ಆಗಿರಬೇಕಲ್ವಾ. ಸೊ ಹಾಗನ್ಬಿಟ್ಟು ನಾವು ನೋಡುವಾಗ ಸ್ನೇಹಿತರೆ ನಮ್ಮ ಕಣ್ಣಿಗೆ ಸಿಕ್ಕಿದ್ದು, ಅಂದರೆ ನಾವು ಟೆಸ್ಟ್ ಮಾಡಿದಾಗ ನಮ್ಮ ಹತ್ರ ಬಂದಿದೆ ಯಾವುದಪ್ಪ ಫೋನ್ ಅಂದರೆ ವಿವೋ ಕಂಪ್ನಿಯ Vivo Z1 Pro. ಸೊ ಇದರ ಫೀಚರ್ಗಳನ್ನ ನೋಡಿ ಸ್ನೇಹಿತರೆ, ಇದರಲ್ಲಿ ಡಿಸ್ಪ್ಲೇ ಸಿಗುತ್ತೆ ಸ್ನೇಹಿತರೆ 6.5 ಇಂಚಿನ ಫುಲ್ HD+ ಪಂಚ್ ಹೋಲ್ ಡಿಸ್ಪ್ಲೇ. ಇದರ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಇದರ ಹಿಂಭಾಗದಲ್ಲಿ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಸಿಗುತ್ತೆ. ಅಂದರೆ ನಿಮಗೆ 16, 8 ಮತ್ತು 2 ಮೆಗಾ ಪಿಕ್ಸೆಲ್ನ ನಿಮಗೆ ರೇರ್ ಕ್ಯಾಮ್ರಾ ಸಿಗುತ್ತೆ. ಇದರ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ 32 ಮೆಗಾ ಪಿಕ್ಸೆಲ್ನ ಇದರಲ್ಲಿ ನಿಮಗೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸಿಗುತ್ತೆ. ಸೊ ಇದರ ಒಂದು ಪ್ರೊಸೆಸಿಂಗ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 712 AIE ಬ್ಯಾಟ್ರಿ ಒಂದು ಅದ್ದೂರಿಯಾದಂತಹ ಒಂದು ಚಿಪ್ಸೆಟ್ ಜೊತೆಗೆ ಬರುತ್ತೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಬ್ಯಾಟ್ರಿ ಮಾಹಿತಿ ನೋಡಬೇಕಂದ್ರೆ ಇದರಲ್ಲಿ ನಿಮಗೆ 5000 mAh ಪವರ್ಫುಲ್ ಬ್ಯಾಟ್ರಿ, ನಿಮಗೆ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ ಈ ಎಲ್ಲ ರೀತಿಯ ಒಂದು ಅದ್ದೂರಿಯ ಫೀಚರ್ಗಳನ್ನ ಹೊಂದ್ಕೊಂಡಿರುವ ಕಾರಣದಿಂದಾಗಿ ಈ ಒಂದು ಪಟ್ಟಿಯ ಮೊದಲ ಸ್ಥಾನಕ್ಕೆ Vivo Z1 Pro ಬಂದಿದೆ. ಸೊ ಅದಲ್ಲದೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಬೇರೆ ಯಾವುದೇ ರೀತಿಯ ಒಂದು ಫೋನ್ಗಳು ಕೂಡ ಕಂಪೇರ್ ಮಾಡಿ ನೋಡ್ಬೋದು. ಸೊ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಬಜೆಟಲ್ಲಿ ನೀಡುವ ಒಂದು ಫೋನ್ಗಳಿಗೆ ಸೊ ಈ ಒಂದು Vivo Z1 Pro ಅದ್ದೂರಿಯಾಗಿದೆ. ಈ ಒಂದು ಫೋನಿನ ಒಂದೇ ಒಂದು ಲ್ಯಾಗ್ ಏನಪ್ಪ ಅಂತಂದರೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಇದರಲ್ಲಿ ಸ್ನೇಹಿತರೆ ನಿಮಗೆ L1 ಅನ್ನುವಂತಹ ಒಂದು ಫೀಚರ್ ಏನಿದೆ, ಅಂದರೆ ಇದರಲ್ಲಿ ನೀವು ಯಾವುದೇ ರೀತಿಯ ಒಂದು HD ಕಂಟೆಂಟ್ಗಳನ್ನ ನೀವು ಇದರಲ್ಲಿ ಪ್ಲೇ ಮಾಡೋಕ್ಕೆ
ಹೇಳೋಕ್ಕೂ ಆಗಲ್ಲ. ಸೊ ಅದೊಂದೇ. ಬಟ್ ಆದರೂ ಸ್ನೇಹಿತರೆ ಕಂಪನಿ ಸಹ ಸ್ನೇಹಿತರೆ ಇದ್ರ ಬಗ್ಗೆ ಭರವಸೆ ಸಹ ಇದೆ. ವೆಬ್ಸೈಟಲ್ಲಿ ಕೂಡ ಈಗಾಗಲೇ ಅವರು ಹೇಳ್ಕೊಂಡಿದ್ದಾರೆ. ಸೊ ಮುಂದಿನ ಕೆಲವು ದಿನಗಳಲ್ಲಿ ಬರುವಂತಹ ಒಂದು ಸೆಕ್ಯೂರಿಟಿ ಅಪ್ಡೇಟ್ ಅಥವಾ ಯಾವುದೇ ರೀತಿಯ ಒಂದು ಸಿಸ್ಟಮ್ ಅಪ್ಡೇಟ್ಗಳಲ್ಲಿ ಈ ಒಂದು ಫೀಚರ್ ಕೂಡ ಅವರು ಅಪ್ಡೇಟ್ ಮಾಡ್ತಾರೆ. ಸೊ ಅದಾದಮೇಲೆ ಕಂಪ್ಲೀಟ್ ಆದಂತಹ ಒಂದು ಪ್ಯಾಕೇಜ್ ಈ ಒಂದು ಸ್ಮಾರ್ಟ್ಫೋನ್ ಆಗುತ್ತೆ. ಅದು ಬಿಟ್ಟು ಸ್ನೇಹಿತರೆ ಸದ್ಯಕ್ಕೆ ಭಾರತದಲ್ಲಿ ಸ್ನೇಹಿತರೆ ರಿಯಲ್ಮಿ ಮತ್ತು ಮಿ ಎರಡೂ ಸಹ ಸ್ನೇಹಿತರೆ ಅಂದರೆ Xiaomi, ಸೊ ಎರಡು ಕಂಪನಿಗಳು ಸ್ನೇಹಿತರೆ ಎರಡು ಅದ್ದೂರಿಯ ಸ್ಮಾರ್ಟ್ಫೋನ್ಗಳನ್ನ ಸಹ ಬಿಡುಗಡೆ ಮಾಡಿದ್ದಾರೆ. ಸೊ ಈಗ ರಿಯಲ್ಮಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ರಿಯಲ್ಮಿ 5 Pro ಕೂಡ ಬಿಡುಗಡೆ ಆಗಿದೆ. ಜೊತೆಗೆ Xiaomi ಕಂಪನಿಯ Mi A3 ಈ ಒಂದು ಸ್ಮಾರ್ಟ್ಫೋನ್ ಸಹ ಬಿಡುಗಡೆ ಆಗಿದೆ. ಬಟ್ ಈಗ ಸದ್ಯಕ್ಕೆ Mi A3 ಸ್ನೇಹಿತರೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಇದು ನಿಮಗೆ ಖರೀದಿಸಲು ಸಾಧ್ಯವಿಲ್ಲ, ಯಾಕಂದರೆ ಅದು ನಿಮಗೆ 4ನೇ ಸೆಪ್ಟೆಂಬರಿಂದ ಇದು ನಿಮಗೆ ಸಿಗ್ತಾ ಇದೆ. ಬಟ್ ರಿಯಲ್ಮಿ 5 Pro ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದು ಸಹ ಈ ಒಂದು ಬಜೆಟ್ ರೇಂಜಲ್ಲಿ ಏನು ಬರ್ತಾ ಇದೆ. ಸೊ ಅದಕ್ಕೆ ಒಂಥರ ನೋಡಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನೀಡಿರುವಂತಹ ಅಂದರೆ Vivo Z1 Pro ಅಲ್ಲಿ ನೀಡಿರುವಂತಹ ಒಂದು ಫೀಚರ್ಗಳ ಆಧಾರದ ಮೇರೆಗೆ ಸ್ನೇಹಿತರೆ ಈ ಒಂದು ಪಟ್ಟಿಯನ್ನು ಸೇರ್ಸೋಕ್ಕಾಗಿಲ್ಲ. ಸೊ ಮುಂದಿನ ಒಂದು ವಿಡಿಯೋಗಳಿಗೆ ನೋಡೋಣ ಆ ಒಂದು ವಿಡಿಯೋಗಳಲ್ಲಿ ಸೊ ಈ ಒಂದು ಎರಡು ಸ್ಮಾರ್ಟ್ಫೋನ್ಗಳು ಸೇರುತ್ತಾ ಇಲ್ವಾ ಈ ಒಂದು ಬಜೆಟ್ ರೇಂಜಲ್ಲಿ ಅನ್ನುವಂಥ ಮಾಹಿತಿಯನ್ನು. ಸೊ ಇದು ಈ ಒಂದು ಟಾಪ್ 5 ಫೋನ್ಗಳು ಸ್ನೇಹಿತರೆ ನೀವು 15,000 ಒಳಗಡೆ ನೀವು ಖರೀದಿಸ್ಕೊಬಹುದಾದಂತಹ ಒಂದು ಫೋನ್ಗಳಾಗಿರುತ್ತೆ. ಸೊ ಈ ಒಂದು ಫೋನ್ಗಳನ್ನ ನೀವು ಖರೀದಿಸಬೇಕು ಅಂತ ಇಷ್ಟಪಟ್ಟರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿದ್ದೀನಿ ಸ್ನೇಹಿತರೆ, ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಖರೀದಿಸ್ಕೊಬೋದು. ಇದೇ ರೀತಿಯ ಒಂದು ವೀಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋಗಾಗಿ ಕಾಯ್ತಾರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.